ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀನಿ. ಈ ಬನ್ನೇರುಘಟ್ಟ ನೇಚರ್ ಕ್ಯಾಂಪಲ್ಲಿ ಏನೇನೆಲ್ಲ ಇರುತ್ತೆ, ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಸಫಾರಿ ಹಾಗೆ ಝೂ, ಬಟರ್ಫ್ಲೈ ಪಾರ್ಕ್, ಫುಡ್ಡು ಹಾಗೆ ಸ್ಟೇ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರದ್ದು ಎಲ್ಲನೂ ಕೂಡ ನಾನು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾವಿಲ್ಲಿ ಕ್ಯಾಬ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕ್ಯಾಬು ಕೂಡ ಇಲ್ಲಿಗೆ ಅವೈಲಬಲ್ ಇರುತ್ತೆ. ನೀವು ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ಗೆ ಹೋಗಬೇಕು ಅಂತಂದರೆ, ಇದು ಸ್ವಲ್ಪ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಓನ್ ವೆಹಿಕಲ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಕ್ಯಾಬಲ್ಲಿ ಬಂದಿರೋದ್ರಿಂದ ಸೊ ಡೈರೆಕ್ಟಾಗಿ ಕ್ಯಾಬ್ ಅವರು ನೇಚರ್ ಕ್ಯಾಂಪ್ ಹತ್ರನೇ ನಮಗೆ ಡ್ರಾಪ್ ಮಾಡಿ ಹೋದರು. ನನಗಂತೂ ಈ ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ಗೆ ಬರಬೇಕು, ಸ್ಟೇ ಆಗಬೇಕು ಅಂತ ತುಂಬ ವರ್ಷಗಳಿಂದ ಆಸೆನೇ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಆಸೆ ಇತ್ತು. ಸೊ ಅವರು ಕೂಡ ನನ್ನ ಕರ್ಕೊಂಡು ಬಂದಿದ್ದಾರೆ. ಮತ್ತು ನನ್ನ ಮಕ್ಕಳನ್ನ ಇಬ್ಬರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇದನ್ನು ನಾವು 1 ಮಂತ್ ಮುಂಚೆನೇ ನಾವು ಈ ಸ್ಟೇನ ಬುಕ್ ಮಾಡಿದ್ವಿ. ಯಾಕಂದರೆ ಕಾಟೇಜಸ್ ಎಲ್ಲ ಬೇಗ ಸ್ಟೇ ಎಲ್ಲ ಬುಕ್ ಆಗಿಬಿಡುತ್ತೆ. ಅಂದರೆ ವೀಕೆಂಡಲ್ಲಂತೂ ತುಂಬ ಬೇಗನೆ ಬುಕ್ ಆಗ್ತಾ ಇತ್ತು. ಹಾಗಾಗಿ ನಾವು 1 ಮಂತ್ ಬಿಫೋರೇ ಬುಕ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ, ಸೊ ನಾವು 2 ಟೈಮ್ಸ್ ಟ್ರೈ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಸ್ಟೇ ಯಾವುದೂ ಇರಲಿಲ್ಲ ನಮಗೆ. ಹಾಗಾಗಿ 1 ಮಂತ್ ಬಿಫೋರ್ ನಾವು ಬುಕ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಬಂದ ತಕ್ಷಣವೇ ರಿಸೆಪ್ಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಿಸೆಪ್ಷನ್ಗೆ ಹೋಗಿ ನಾವು ಚೆಕ್ ಇನ್ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಚೆಕ್ ಇನ್ ಆಗೋದಕ್ಕೆ ಅಂತಂದು ಹೋಗ್ತಾ ಇದ್ದೀವಿ. ನೀವು ಆಧಾರ್ ಕಾರ್ಡ್ನ ಕಂಪಲ್ಸರಿ ಇಟ್ಕೊಂಡು ಹೋಗಿರಬೇಕು. ಅಥವಾ ನಿಮ್ಮದು ಸಾಫ್ಟ್ ಕಾಪಿ ಮೊಬೈಲಲ್ಲಿ ಇತ್ತು ಅಂದರೂ ಓಕೆ. ಆಧಾರ್ ಕಾರ್ಡ್ ಕೊಟ್ಟು ಸೊ ಚೆಕ್ ಇನ್ ಆಗಿ ಅಡ್ರೆಸ್ಸು ಹಾಗೆ ಡೀಟೇಲ್ಸ್ ಎಲ್ಲ ಬರೆದು ಸೈನ್ ಎಲ್ಲ ಆದಮೇಲೆ ನಮಗೆ ರೂಮ್ನ ಕೊಡ್ತಾರೆ. ಸೊ ಅಲ್ಲಿ ತನಕ ನಾವು ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು. ನೀವು ಹೋಗಿ ವೆಲ್ಕಮ್ ಡ್ರಿಂಕ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೈಲೆಂಟ್ ಆಗಿದೆ ಅಂದರೆ ತುಂಬಾ ಸೈಲೆಂಟ್ ಆಗಿದೆ. ಆ್ಯಕ್ಚುಲಿ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ತುಂಬ ಜನ ಇರಲಿಲ್ಲ. ನಾವು ಮತ್ತು ಇನ್ನೊಂದು ಪೇರ್ ಮಾತ್ರ ಇತ್ತು. ಹಾಗಾಗಿ ರೂಮ್ಸ್ ಎಲ್ಲ ತುಂಬಾ ಖಾಲಿ ಇತ್ತು. ವೀಕ್ ಡೇಸಲ್ಲಿ ಬಂದರೆ ತುಂಬಾ ಒಳ್ಳೆಯದು. ನೀವು ಕೂಡ ಆರಾಮಾಗಿ ಸ್ಟೇ ಮಾಡ್ಕೊಂಡು ಹೋಗ್ಬೋದು ವೀಕ್ ಡೇಸಲ್ಲಿ ಬಂದರೆ. ಹಾಗೆ ಈಗ ನಾವು ಸ್ಟೇ ಆಗಿರೋದ್ರಿಂದ ನಮಗೆ ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೀನಿ ಇವಾಗ. ಸೊ ನಮಗೆ ಇವತ್ತೇ ಎಲ್ಲ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಸೊ ಫಸ್ಟು ನಮಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಹಾಗೆ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡ್ತಾರೆ, ಅಥವಾ ಆಟ ಆಡ್ಕೋಬೋದು. ಆ ಕಡೆ ರೆಸಾರ್ಟೆಲ್ಲ ಓಡಾಡ್ಕೊಂಡು ಇರ್ಬೋದು. ಅದಾದಮೇಲೆ 11:30 ಟು 12 ಹಂಗೆ ನಮಗೆ ಝೂಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರದ್ದೇ ವ್ಯಾನ್ಗಳೆಲ್ಲ ಇದೆ ನೋಡಿ ಅಲ್ಲಿ. ಸೊ ವ್ಯಾನಲ್ಲೇ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ನಮಗೆ ಇವತ್ತು ಝೂ ಮತ್ತು ಬಟರ್ಫ್ಲೈ ಪಾರ್ಕ್ ಇರುತ್ತೆ. ಬಿಫೋರ್ ಲಂಚ್ ಅದನ್ನು ಮುಗಿಸ್ಕೊಂಡು ಬಂದುಬಿಡಬೇಕು. ಅದಾದಮೇಲೆ ನಾವು ಲಂಚ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಮಗೆ ಸಫಾರಿ ಇರುತ್ತೆ. ಸೊ ಎಲ್ಲನೂ ಕೂಡ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ನಾವು ಯಾವುದೇ ಅಮೌಂಟ್ನ ಪೇ ಮಾಡೋ ಹಾಗಿಲ್ಲ. ಅವರು ಒಂದು ಫ್ರೀಯಾಗಿ ಟಿಕೆಟನ್ನು ಕೊಡ್ತಾರೆ. ಸೊ ನಮಗೆ ಎಂಟ್ರಿ ಎಲ್ಲ ಫ್ರೀಯಾಗೇ ಇರುತ್ತೆ. ಎಲ್ಲ ಪ್ಯಾಕೇಜಲ್ಲೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ನಮ್ಗೆ ಯಾವುದೇ ರೀತಿಯ ಪೇಮೆಂಟ್ ಮತ್ತೆ ಮಾಡೋ ಅಂಥದ್ದೇನೂ ಇರಲ್ಲ. ಇವಾಗ ನಾವು ಇಲ್ಲಿ ರೆಸ್ಟೋರೆಂಟಿಗೆ ಬರ್ತಾ ಇದ್ದೀವಿ. ಇದಿಷ್ಟೇ ರೆಸ್ಟೋರೆಂಟು. ತುಂಬಾ ಚೆನ್ನಾಗಿದೆ. ನಾವಷ್ಟೇ ಇದ್ದಿದ್ದರಿಂದ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು. ಯಾರೂ ಇರಲಿಲ್ಲ. ಸೊ ಕೆಲಸದವ್ರು ಬಿಟ್ಟರೆ ನಾವು ಅಷ್ಟೇ ಇದ್ವಿ. ಸೊ ವೆಲ್ಕಮ್ ಡ್ರಿಂಕಿಗೆ ಲೆಮನ್ ಜ್ಯೂಸು ಮತ್ತು ವಾಟರ್ಮೆಲನ್ ಜ್ಯೂಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಬೇರೆ ಏನೂ ಸಿಗೋದಿಲ್ಲ ಇಲ್ಲಿ ತಿನ್ನೋದಕ್ಕೆ. ಆಲ್ಮೋಸ್ಟ್ ನೀವು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಗಿಕ್ಸ್ ಎಲ್ಲ ಇಟ್ಕೊಂಡು ಬರಬೇಕಾಗುತ್ತೆ. ಸೊ ಬೇರೆ ಏನೂ ಸಿಗೋದಿಲ್ಲ. ಹಾಲೊಂದು ಸಿಗುತ್ತೆ. ನನ್ನ ಮಗ ಇರೋದ್ರಿಂದ ನಾನು ಹಾಲನ್ನ ಒಂದೆರಡು ಸತಿ ಹಾಲು ಕೇಳಿದ್ದೆ. ಸೊ ಹಂಗಾಗಿ ಅವರು ಹಾಲನ್ನ ಕಾಯಿಸಿ ಕೊಟ್ಟಿರ್ತಾರೆ ನೈಟೆಲ್ಲ. ನೈಟ್ ಟೈಮಲ್ಲೆಲ್ಲ ಹಾಲೆಲ್ಲ ಸಿಗುತ್ತೆ ಚಿಕ್ಕ ಮಕ್ಕಳು ಕರ್ಕೊಂಡು ಹೋದರೆ. ಅದು ಬಿಟ್ಟರೆ ಬೇರೆ ಸ್ನ್ಯಾಕ್ಸು ಊಟ ಎಲ್ಲ ಸಿಗೋದಿಲ್ಲ. ಅವ್ರವ್ರದ್ದು ಏನೇನು ಟೈಮಿಂಗ್ಸ್ ಎಲ್ಲ ಇರುತ್ತೆ ನೋಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಹಾಗೆ ಸ್ನ್ಯಾಕ್ಸು, ಹಾಗೆ ಡಿನ್ನರು ಇಷ್ಟು ಮಾತ್ರ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ. ಟೀ ಕಾಫಿ ಅಂತೂ ಇರುತ್ತೆ ಯಾವಾಗಲೂ. ಹಾಗೆ ನಾನು ವಾಟರ್ಮೆಲನ್ ಜ್ಯೂಸ್ ತೊಗೊಂಡೆ. ನನ್ನ ಮಗಳು ಕೂಡ ವಾಟರ್ಮೆಲನ್ ಜ್ಯೂಸ್ ತೊಗೊಂಡ್ರು. ಸೊ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ವಾಟರ್ಮೆಲನ್ ಜ್ಯೂಸ್ಗೆ ಏಲಕ್ಕಿ ಎಲ್ಲ ಹಾಕಿದ್ರು. ಅದೊಂಥರ ಡಿಫ್ರೆಂಟಾಗಿ ಇತ್ತು. ನಾನು ಯಾವತ್ತೂ ಏಲಕ್ಕಿ ಹಾಕಿರೋ ವಾಟರ್ಮೆಲನ್ ಜ್ಯೂಸನ್ನ ಕುಡಿದಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವಿಲ್ಲಿ ವೇಟ್ ಮಾಡ್ತಾ ಇದ್ವಿ. ನಮಗೆ ರೂಮ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ರೆಸ್ಟೋರೆಂಟಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಖುಷಿ ನೋಡಿ. ಸೊ ಮಂಕಿಗಳಂತೂ ತುಂಬಾ ಇತ್ತು. ನನ್ನ ಮಗಳಂತೂ ಮಂಕಿ ಎಲ್ಲ ನೋಡಿ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು. ಯಾಕಂದರೆ ಸಿಕ್ಕಾಪಟ್ಟೆ ಮಂಕಿ ಇದ್ವು. ಅದೆಲ್ಲಿ ಬಂದುಬಿಡುತ್ತೋ ಇವಳ ಹತ್ರ ಅಂತಂದು ಭಯ ಪಟ್ಕೊತಾ ಇದ್ಲು, ನೋಡ್ತಾ ಇದ್ಲು ಮಂಕಿ ಎಲ್ಲ. ಹಾಗೆ ಆ ಕಡೆ ಬಂದರೆ ಪ್ಲೇಗ್ರೌಂಡ್ ಎಲ್ಲ ಮಾಡಿದರು. ಮಕ್ಕಳಿಗೆಲ್ಲ ಟೈಮ್ ಪಾಸ್ಗೆ ಆಟ ಆಡಿಸೋದಕ್ಕೆಲ್ಲನೂ ಕೂಡ ಇತ್ತು. ಸೊ ರೂಮ್ಗೆ ಹೋಗಿ ಲಗೇಜೆಲ್ಲ ಇಟ್ಟು ಅದಾದಮೇಲೆ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋದಕ್ಕೆ ಕರ್ಕೊಂಬರೋಣ ಅಂತ ಅಂದ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಯೆಲ್ಲೋ ಕಲರೆಲ್ಲ ಫ್ಲವರ್ಸ್ ಎಲ್ಲ ಬಿದ್ದಿರೋದ್ರಿಂದ ತುಂಬಾ ಚೆನ್ನಾಗಿದೆ.
ಆ ಕಡೆ ಇದೆ ನೋಡಿ. ಇವಾಗಿನ ಚೆಕ್ ಇನ್ ಆದ್ವಿ. ನಾವು ಕೂಡ ಫಸ್ಟ್ ಟೈಮು ಬನ್ನೇರುಘಟ್ಟ ನೇಚರ್ ಕ್ಯಾಂಪಿಗೆ ಬಂದಿರೋದು. ಅದು ಫಾರೆಸ್ಟಲ್ಲಿ ಸ್ಟೇ ಮಾಡಬೇಕು ಅಂತಲೇ ಬಂದಿರೋದು. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಸೈಲೆಂಟ್ ಆಗಿದೆ. ನಾವಿವಾಗ ಬುಕ್ ಮಾಡಿರೋದು ಬಂದುಬಿಟ್ಟು ಟೆಂಟ್ ಹೌಸ್ ಅಂತ. ಸೊ ಬೇರೆ ಬೇರೆ ಕಾಟೇಜಸ್ ಎಲ್ಲ ಇದೆ, ವುಡನ್ ಕಾಟೇಜಸ್ಸು ಮತ್ತು ಬೇರೆ ಬೇರೆದೆಲ್ಲ ಇದೆ. ಸೊ ನಾವು ಟೆಂಟ್ ಹೌಸ್ನ ಬುಕ್ ಮಾಡಿದ್ದೀವಿ. ಸೊ ಟೆಂಟ್ ಹೌಸ್ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಟೆಂಟ್ ಹೌಸೇ ಇರೋದು. ವುಡನ್ ಕಾಟೇಜಸ್ ಒಂದೆರಡೇನೋ ಇದೆ, ಅದು ಆಲ್ಮೋಸ್ಟ್ ಬೇಗ ಬುಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವಾಗ ನಮ್ಮದು ರೂಮ್ ಹೇಗಿದೆ ಅಂತ. ಬನ್ನಿ. ಸೊ ನಮ್ಮದು ರೂಮ್ ಹೆಸರು ಬಂದುಬಿಟ್ಟು ಗ್ರೀನ್ ಬಾರ್ಬಿಟ್ ಅಂತ. ಸೊ ಒಂದು ಬರ್ಡ್ ಹೆಸರನ್ನ ಇಟ್ಟಿದ್ದಾರೆ ಇದಕ್ಕೆ. ಸೊ ಇದು ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಈ ಥರ ಒಂದು ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ, ನೈಟಲ್ಲಿ ಕುತ್ಕೊಳ್ಬೋದು ಇಲ್ಲಿ. ಸೊ 2 ಚೇರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಂದುಬಿಟ್ಟು ಟೆಂಟ್. ಸೊ ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಸೊ ಮಳೆ ಏನಾದರೂ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಟೆಂಟ್ ಹೌಸ್ ಥರನೇ ಫೀಲ್ ಆಗುತ್ತೆ. ಸೊ ನಾವು ಬುಕ್ ಮಾಡಿರೋದು 3 ಜನಕ್ಕೆ, ಅಂದರೆ 5 ಇಯರ್ಸ್ ಮಗು ಇರೋದ್ರಿಂದ ಅವನಿಗೇನು ತೊಗೊಂಡಿಲ್ಲ. ಸೊ ಹಾಗಾಗಿ ಒಂದು ಬೆಡ್ಡು ಮತ್ತು ಇನ್ನೊಂದು ಎಕ್ಸ್ಟ್ರಾ ಕಾಟ್ ಕೂಡ ಕೊಟ್ಟಿದ್ದಾರೆ ನಮಗೆ. ಹಾಗೆ ಇಲ್ಲಿ ಬಂದುಬಿಟ್ರೆ ಒಂದು ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಈಗ ಬೇಸಿಗೆ ಆಗಿರೋದ್ರಿಂದ ಫ್ಯಾನ್ ಕೂಡ ಬೇಕಾಗುತ್ತಲ್ವ, ಹಾಗೆ ಒಂದು ಫ್ಯಾನು ಹಾಗೆ ಇನ್ನೊಂದು ಫ್ಯಾನ್ ಕೂಡ ಇದೆ ಅಲ್ಲಿ. ಸೊ ಇಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ, ವಾಲ್ ಫ್ಯಾನು ಹಾಗೆ ಸ್ಟ್ಯಾಂಡ್ ಫ್ಯಾನ್ 2 ಕೂಡ ಇದೆ. ಹಾಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ 1-2 ಚೇರು ಹಾಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ರೆ ಒಂದು ಇದನ್ನು ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಥರ ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಸೊ ಛತ್ರಿ ಕೂಡ ಕೊಟ್ಟಿದ್ದಾರೆ ನೋಡಿ. ಬಿಸಿಲೆಲ್ಲ ಇರುತ್ತಲ್ಲ, ಇವಾಗ ಛತ್ರಿ ಬೇಕು ಅಂದರೆ ಛತ್ರಿ ತೊಗೊಂಡು ಹೋಗ್ಬೋದು. ನಾನು ಛತ್ರಿ ಮರ್ತು ಬಂದೆ. ಇಲ್ಲಿದೆ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗರ್ ಎಲ್ಲ ಇದೆ. ನೆಕ್ಸ್ಟು ಇಲ್ಲಿ ಟವೆಲ್ಲ ಒಣಗಾಕೋದಕ್ಕೆ ಕೊಟ್ಟಿದ್ದಾರೆ. ಸೊ ಸೊಳ್ಳೆ ಗಿಳ್ಳೆ ಎಲ್ಲ ಏನೂ ಬರಲ್ಲ. ಈ ಥರ ಮೆಸ್ಸೆಲ್ಲ ಇದೆ, ವಿಂಡೋ ಓಪನ್ ಮಾಡಿದ್ರು ಕೂಡ ಈ ಥರ ಓಪನ್ ಮಾಡ್ಕೋಬೋದು, ಬೆಳಕೆಲ್ಲ ಬರುತ್ತೆ. ಮೆಸ್ಸೆಲ್ಲ ಹಾಕಿದ್ದಾರೆ, ಹಾಗಾಗಿ ಸೊಳ್ಳೆ ಎಲ್ಲ ಏನೂ ಬರಲ್ಲ. ಆರಾಮಾಗಿ ಕಿಟಕಿ ಎಲ್ಲ ಓಪನ್ ಮಾಡ್ಕೊಂಡು ಮಲ್ಕೋಬೋದು. ಸೊ ಇದು ಬಂದುಬಿಟ್ಟು ಬಾತ್ರೂಮು. ಸೊ ಬಾತ್ರೂಮ್ ಅಂತೂ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಬಾತ್ರೂಮು. ಸಖತ್ ದೊಡ್ಡದಾಗಿದೆ ಬಾತ್ರೂಮು. ಚೂರು ಸ್ಮೆಲ್ಗಿಲ್ಲೆಲ್ಲ ಏನೂ ಇಲ್ಲ. ಮಿರರ್ ಕೊಟ್ಟಿದ್ದಾರೆ, ಸಿಂಕು ಹಾಗೆ ಏನೇನು ಬೇಕೆಲ್ಲ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ಕಾಫಿ ಟೀ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಕೆಟಲ್ ಕೊಟ್ಟಿದ್ದಾರೆ. ಸೊ ಹಾಗೆ ವಾಟರು, ಕಾಫಿ ಪೌಡರು, ಮಿಲ್ಕ್ ಪೌಡರ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಕೂಡ ಕೊಟ್ಟಿದ್ದಾರೆ, ಎಂಟ್ರೆನ್ಸಲ್ಲೇ ಕೊಟ್ಟಿರೋದು. ಮಿರರ್ ರೆಡಿ ಆಗೋದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲೊಂದು ಲೈಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಬಂದುಬಿಟ್ಟು ಟೆಂಟ್ ಹೌಸ್ ಜೊತೆಗೆ ಬಾಲ್ಕನಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಇದೊಂದು ಈ ಥರ ಕಾಟೇಜಸ್ ಎಲ್ಲ ಇದೆ. ಸೊ ನಮ್ಮದು ಬಂದುಬಿಟ್ಟು ಏನೂ ಇಲ್ಲ, ಜಸ್ಟ್ ಮುಂದ್ಗಡೆ ಒಂದು ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಸ್ಪೇಸು, ಈ ಥರ ಒಂದು ಸ್ವಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದೊಂದು ಟೆಂಟ್ ಹೌಸ್ಗೂ ಕೂಡ ಒಂದೊಂದು ಸ್ವಿಂಗ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಈ ಕಡೆನೂ ಗೇಟ್ ಇದೆ, ಇನ್ನೂ ಹೋಗಬೇಕು, ಹೋಗಿ ನೋಡಬೇಕು ಹೇಗಿದೆ ಏನು ಅಂತ. ಸೊ ಫಸ್ಟ್ ಟೈಮ್ ಫಾರೆಸ್ಟಲ್ಲಿ ಸ್ಟೇ ಆಗ್ತಾ ಇರೋದು. ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅಂತ. ಆ ಕಡೆ ಹೋಗ, ಅವನ ಮೇಲೆ ಬಿದ್ದಿದ್ಯಾ? ಹತ್ತು, ಬ್ಯಾಲೆನ್ಸ್ ಮಾಡು, ಬ್ಯಾಲೆನ್ಸ್ ಮಾಡು. ಎದ್ದೇಳು, ಹಂಗೆ ಹಂಗೆ ಎದ್ದೇಳು. ಹಾಂ ಎದ್ದೇಳು, ಎದ್ದೇಳು. ಸೊ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಟಾಡೋದಕ್ಕೆ ಪ್ಲೇಗ್ರೌಂಡ್ ಇದೆ ಅಂತ ಹೇಳಿದ್ನಲ್ವ, ಸೊ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡಿದ್ದಾರೆ. ಕಿಡ್ಸ್ಗೆಲ್ಲ ಏನೆಲ್ಲ ರೋಪ್ ಅಡ್ವೆಂಚರ್ಸ್ ಎಲ್ಲ ಬೇಕು, ಅಡ್ವೆಂಚರಸ್ ಗೇಮು ಈ ಥರ ಎಲ್ಲ ಮಾಡಿದ್ದಾರೆ. ನನ್ನ ಮಗಳು ಒಂದು ಸ್ವಲ್ಪನೇ ಆಟ ಆಡಿದ್ಲು, ಸ್ವಲ್ಪ ಭಯ ಪಡ್ತಾಯಿದ್ಲು, ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಕರ್ಕೊಂಬಂದರೆ. ಬೇರೆ ಎಲ್ಲ ರೆಸಾರ್ಟಲ್ಲೆಲ್ಲ ಹೋದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಮಕ್ಕಳಿಗೆ ಏನೂ ಇರಲ್ಲ, ಜಸ್ಟ್ ಬರೀ ಪೂಲ್ ಒಂದು ಇರುತ್ತೆ. ಮಕ್ಕಳು ಪೂಲಲ್ಲಿ ಬಿಟ್ಟರೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಪ್ರಾಣಿಗಳನ್ನ ನೋಡೋದಾಗಲಿ,
ಸೊ ಒಂದು ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಾಗಲಿ, ಅವ್ರದ್ದು ಅಡ್ವೆಂಚರೆಲ್ಲ ಈ ಥರ ಮಾಡೋದಾಗಲಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ನೇಕ್ ಇದೆ ಇಲ್ಲಲ್ಲ. ಸೊ ಹಾಗೆ ಬಂದು ಸ್ವಿಂಗಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ, ಆಟ ಆಡಿಸ್ಕೊಂಡು ಕರ್ಕೊಂಬಂದ್ವಿ. ನನ್ನ ಮಗ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ನಲ್ವ, ಹಂಗಾಗಿ ಮತ್ತೆ ರೂಮ್ ಹತ್ರ ಬಂದಿದ್ದೀವಿ. ಸೊ ತುಂಬ ದೊಡ್ಡದೇನಿಲ್ಲ ಇದು, ಒಂದು ಸ್ವಲ್ಪ ಒಂದಷ್ಟು ಜಾಗದಲ್ಲಿ ಮಾಡಿದ್ದಾರೆ, ಅಂದರೆ ಸ್ಟೇ ಮಾಡೋದಕ್ಕಂತಲೇ ಮಾಡಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಆ ಕಡೆ ಈ ಕಡೆ ಎಲ್ಲ ಫಾರೆಸ್ಟ್ ಎಲ್ಲ ಇದೆ. ಸೊ ಅಕ್ಕಪಕ್ಕ ಎಲ್ಲ ಜಿಂಕೆಗಳೆಲ್ಲ ಓಡಾಡ್ತಾ ಇರುತ್ತೆ. ಸೊ ಬಟ್ ಅಲ್ಲಿ ಇದನ್ನು ಕರೆಂಟಿಂದು ಬೇಲಿ ಅಂತ ಹೇಳ್ತಾರಲ್ವ, ಬೇಲಿ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ರೆಸಾರ್ಟ್ ಒಳಗಡೆ ಎಲ್ಲ ಬರೋದಿಲ್ಲ ಏನು ಕೂಡ. ಹಂಗಾಗಿ ಅದು ರೋಡಿಂದ ಆ ಕಡೆ ಸೈಡ್ ನಾವು ರೂಮ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಜಿಂಕೆಗಳೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ. ನವಿಲು, ಜಿಂಕೆ ಎಲ್ಲ ಪಕ್ಷಿಗಳಂತೂ ಸಿಕ್ಕಾಪಟ್ಟೆ ಇದೆ. ಬೀಳ್ತೈತದ. ಬಾ ಈಗ ಸುಶೀಲ್ ಬಾ. ಜೋಕಲ್ಲಿ ಹಾಕಿ ಮಮ್ಮಿ ನೋಡಲ್ಲ. ಮಮ್ಮಿ ಹಿಂಗನ್, ಮಮ್ಮಿ ಹಿಂಗನ್, ಹಿಂಗೆ ಕೈಯನ್ ಹಿಂಗೆ ಹಿಂಗೆ ಏನಾಗುತ್ತೆ. ಹಾಂ ಹಂಗೆ ನೀಟಾಗಿ ಕುತ್ಕ, ನೀಟಾಗಿ ಕುತ್ಕ. ಚೂರು ಹಿಂದಕ್ಕೆ ಬರಬೇಕು, ಚೂರು ಹಿಂದಕ್ಕೆ ಸರ್ಕೊಂಡು ಕುತ್ಕ. ಹಲಸು ಮರದಲ್ಲಿ ನೋಡಿಲ್ಲ ಹಣ್ಣು ಎಷ್ಟೊಂದಿದೆ. ಸೊ ನಾವಲ್ಲೇ ಮಕ್ಕಳನ್ನ ಪ್ಲೇಗ್ರೌಂಡೆಲ್ಲ ಆಟ ಆಡಿಸ್ತಾ ಇದ್ವಿ. ಡ್ರೈವರ್ ಬಂದುಬಿಟ್ಟು ಬನ್ನಿ ಹೋಗೋಣ ಝೂಗೆ ಬಿಡ್ತೀನಿ ಅಂತಂದು ಹೇಳಿದ್ರು. ಸರಿ ಆಯಿತು ಅಂತಂದು ನಾವು ಹಾಗೆ ಬಂದುಬಿಟ್ವಿ. ನಾವೇನು ತೊಗೊಳ್ಳಿಲ್ಲ, ವಾಟ್ರ್ ಬಾಟ್ಲು ಏನೇನೂ ತೊಗೊಳ್ಳಿಲ್ಲ, ಹ್ಯಾಟು ಎಲ್ಲ. ಮತ್ತೆ ರೂಮ್ಗೆ ಹೋಗ್ಬೇಕಲ್ಲ ಅಂತಂದು ನಾವು ನಿಮಗೋಸ್ಕರನೇ ಕಾಯ್ತೀನಿ, ಬನ್ನಿ ಲೇಟ್ ಆಗುತ್ತೆ, ಮತ್ತೆ ಊಟದ ಟೈಮಿಗೆ ಬರ್ಬೇಕು ನೀವು ಅಂತಂದು ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ಹೋಗ್ತಾನೆ ಇವರು ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಫಾರೆಸ್ಟ್ ಒಳಗಡೆ ಏನೇನಿದೆ ಏನು ಅಂತ. ನನ್ನ ಮಕ್ಕಳಂತೂ ಇಬ್ಬರು ಮುಂದೆ ಕುತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಬಸ್ ಪೂರ್ತಿ ನಾವೇ ಇದ್ವಿ. ನಮಗಂತೂ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕಂದರೆ ಯಾರೂ ಇಲ್ಲ, ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಬಸ್ಸಲ್ಲಿ. ಇವಾಗ ನಾವು ಬನ್ನೇರುಘಟ್ಟ ಫಾರೆಸ್ಟಿಗೆ ಬಂದಿದ್ದೀವಿ. ಈ ಥರ ಒಂದು ಟಿಕೆಟ್ನ ಕೊಡ್ತಾರೆ ಡ್ರೈವರು. ಸೊ ರೆಸಾರ್ಟಲ್ಲಿಂದ ಕರ್ಕೊಂಬಂದಿರ್ತಾರಲ್ಲ ಆ ಡ್ರೈವರ್ ನಮಗೆ ಈ ಟಿಕೆಟ್ನ ಕೊಡ್ತಾರೆ. ನಮ್ಗೆ ಯಾವುದೇ ರೀತಿಯ ಮತ್ತೆ ನಾವು ಟಿಕೆಟ್ ತೊಗೊಂಡು ಹೋಗಬೇಕು ಅಂತ ಏನೂ ಇಲ್ಲ. ಸೊ ಎಲ್ಲದೂ ಕೂಡ ನಮಗೆ ಫ್ರೀ ಇರುತ್ತೆ. ಸೊ ಅವ್ರು ಹೇಳಿದ್ರು, ನಾವು ಸಂಜೆ ನಿಮಗೆ ಬಟರ್ಫ್ಲೈ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಸಫಾರಿ ಜೊತೆಗೆ, ಈಗ ಬರೀ ಝೂಗೆ ಹೋಗಿ ಅಂದರು. ನಾವೇನು ಮಾಡಿದ್ವಿ, ಇಲ್ಲೇ ಇದ್ದೀವಲ್ಲ ಬನ್ನಿ ಹೋಗೋಣ ಅಂತ ಬಟರ್ಫ್ಲೈ ಪಾರ್ಕಿಗೆ ಹೋದ್ವಿ. ಅವರು ಟಿಕೆಟ್ ಅಂದರು. ನಾವು ಇದೇ ಟಿಕೆಟ್ ತೋರಿಸಿದ್ವಿ, ಇದು ಝೂದು ಸರ್ ಟಿಕೆಟು, ಬಟರ್ಫ್ಲೈ ಪಾರ್ಕ್ದು ಇಲ್ಲ ಅಂತಂದರು. ನಾವು ಈ ಥರ ರೆಸಾರ್ಟಿಂದ ಬಂದಿರೋದು ಅಂತ ಹೇಳಿದ ತಕ್ಷಣ ಅವರು ಸರಿ ಹೋಗಿ ಅಂತ ಹಂಗೆ ಒಳಗಡೆ ಬಿಟ್ಟರು. ಅದಾದಮೇಲೆ ಬಟರ್ಫ್ಲೈ ಪಾರ್ಕ್ ಮುಗಿಸ್ಕೊಂಡು ನಾವು ಝೂಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಬಟರ್ಫ್ಲೈ ಪಾರ್ಕಿಗೆ ಹೋಗಿ ಬರೋಷ್ಟರಲ್ಲಿ. ಹಾಗಾಗಿ ಈ ಥರ ಒಂದು ಝೂ ಒಳಗಡೆ ವೆಹಿಕಲ್ಸ್ ಇರುತ್ತಲ್ವ, ಸೊ ಒಬ್ಬರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರುಪೀಸ್ ಏನೋ ಹೇಳಿದ್ರು. ಸರಿ ಆಯಿತು ಅಂತ ನಾವು ಮಕ್ಕಳನ್ನೆಲ್ಲ ಎತ್ಕೊಂಡು ಝೂ ಎಲ್ಲ ಸುತ್ತಾಡೋಕ್ಕಾಗಲ್ಲ ಅಂತ ಸೊ ವೆಹಿಕಲಲ್ಲೇ ಹೋಗಿ ಎಲ್ಲನೂ ಕೂಡ ಅಲ್ಲಲ್ಲೇ ಸ್ಟಾಪ್ ಮಾಡಿ ನಿಲ್ಲಿಸ್ತಾರೆ ಝೂ ಒಳಗಡೆ. ಸೊ ನಾನು ಝೂದು ಇನ್ನೊಂದು ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ, ತುಂಬ ಲೆಂತಿ ವಿಡಿಯೋ ಇದೆ. ಸೊ ಹಾಗಾಗಿ ಇದರಲ್ಲಿ ನಾನು ರೆಸಾರ್ಟ್ಸ್ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಡ್ರೈವರು ನಮ್ಮನ್ನು ಅಲ್ಲಿ ಝೂಯಿಂದ ನಮ್ಮನ್ನು ಮತ್ತೆ ರೆಸಾರ್ಟಿಗೆ ಕರ್ಕೊಂಬರ್ತಾ ಇದ್ದಾರೆ. ಊಟದ ಟೈಮ್ ಆಗಿತ್ತಲ್ವ, ಹಾಗಾಗಿ ಊಟಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚಪಾತಿ ಮಾಡಿದ್ದಾರೆ, ಫುಲ್ಕ ಚಪಾತಿ, ಹಾಗೆ ಸಬ್ಜಿ ಎಲ್ಲ ಮಾಡಿದ್ದಾರೆ, ಪಲಾವು, ಅದ್ರ ಜೊತೆಗೆ ಪಲ್ಯ, ರೈಸು, ಸಾಂಬಾರು, ರೈಸು, ರಸಮ್ಮು, ಹಾಗೆ ಶಾವಿಗೆ ಪಾಯಸ ಮಾಡಿದ್ದಾರೆ, ಹಾಗೆ ಕರ್ಡು. ಸೊ ಇಷ್ಟೇ ಸಿಂಪಲ್ಲಾಗಿತ್ತು ಊಟ, ತುಂಬಾ ಚೆನ್ನಾಗಿತ್ತು. ಎಗ್ ತಿನ್ನೋರಿಗೆ ಎಗ್ಗು, ಹಾಗೆ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಒಂದೊಂದು ಐಟಮ್ ಮಾಡಿದರು. ಯಾಕಂದರೆ ಅವತ್ತು ಗೆಸ್ಟ್ಸ್ ಇದ್ದಿದ್ದು ನಾವು ಮತ್ತು ಇನ್ನೊಂದು ಪೇರ್ ಮಾತ್ರ ಇತ್ತು. ಇಬ್ಬರೇ ಗೆಸ್ಟ್ ಇದ್ದಿಂದ ಫುಡ್ಡು ಸ್ವಲ್ಪ ಕಡಿಮೆನೇ ಮಾಡಿದರು, ಜಾಸ್ತಿ ಐಟಮ್ ಮಾಡಿರಲಿಲ್ಲ. ಯಾಕಂದರೆ ಇದನ್ನು ತಿಂದ್ರೇ ಹೊಟ್ಟೆ ತುಂಬಿಡ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು. ಸೊ ಬೇಗ ರೆಡಿಯಾಗಿ ಬನ್ನಿ, 2:45ಗೆ ನಿಮಗೆ ಸಫಾರಿ ಇರುತ್ತೆ ಅಂತಂದು ಹೇಳಿದ್ರು ಡ್ರೈವರು. ಹಾಗಾಗಿ ಇವಾಗ ಸಫಾರಿಗೆ ಹೋಗೋದಕ್ಕೆ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸಫಾರಿಗೆ ಹೋಗಕ್ಕೆ ರೆಡಿ ಆಗ್ತಿದೆ. ಝೂಗೆ ಕರ್ಕೊಂಡು ಹೋಗುವಾಗ ಬೇರೆ ವೆಹಿಕಲಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಈಗ ಸಫಾರಿಗೆ ಹೋಗುವಾಗ ನಮಗೆ ಎ ಸಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂಥರ ತುಂಬಾ ಚೆನ್ನಾಗಿತ್ತು ಬಸ್, ಮಾತ್ರ ಹೊಸ ಬಸ್ಸು, ಸಖತ್ತಾಗಿತ್ತು. ನಾವು ಮತ್ತು ಇನ್ನೊಬ್ರು ಅಷ್ಟೇ ಇದ್ವಿ, ತುಂಬಾ ಖಾಲಿ ಇತ್ತು ವೆಹಿಕಲ್ ಮಾತ್ರ.
ನಮಗೆ ಫ್ರೀಯಾಗಿ ಆರಾಮಾಗಿ ಎಲ್ಲಿ ಬೇಕಲ್ಲಿ ಹೋಗಿ ನಾವು ಯಾವ ಕಡೆ ಬೇಕಾದರೂ ಹೋಗಿ ನಾವು ಆರಾಮಾಗಿ ಅನಿಮಲ್ಸ್ನ ನೋಡ್ಬೋದಾಗಿತ್ತು. ಮುಂದ್ಗಡೆ ಬಂದು ಕೂತ್ಕೊಳ್ಳಿ ಮೇಡಮ್ ಅಂತಂದು ಹೇಳಿ ಅಲ್ಲೇ ಕೂರಿಸಿದ್ರು ನಮಗೆ. ಸೊ ಅಲ್ಲಿ ಫಸ್ಟು ಟೈಗರು, ಲಯನ್ನು, ಕರಡಿ ಎಲ್ಲನೂ ಕೂಡ ನಮಗೆ ಹತ್ರದಿಂದ ಚೆನ್ನಾಗಿ ತೋರಿಸ್ತಾರೆ ಡ್ರೈವರ್. ಸಫಾರಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸಫಾರಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 4:30, 5 ಆಗಿತ್ತು. ನಮಗೆ 5:30, 6 ಕಾಫಿ, ಸ್ನ್ಯಾಕ್ಸ್ ಎಲ್ಲನೂ ಕೂಡ ರೂಮ್ಗೆ ತಂದು ಕೊಡ್ತಾರೆ. ಸೊ ಬಜ್ಜಿ ಮತ್ತು ಪಕೋಡ ಎಲ್ಲ ಕೂಡ ಮಾಡಿ ಕಳಿಸಿದ್ರು. ಸೊ ಅವರು ಹೊರಗಡೆನೇ ಸರ್ವ್ ಮಾಡಿದ್ರು. ಒಳಗಡೆ ತೊಗೊಂಡೋಗಿ ತಿನ್ನಿ ಮೇಡಮ್, ಇಲ್ಲಿ ಮಂಕಿಗಳು ತುಂಬಾ ಕಾಡ್ತವೆ, ನಿಮಗೆ ತಿನ್ನೋಕ್ಕೆ ಬಿಡಲ್ಲ ಅಂತಂದು ಹೇಳಿದ್ರು. ಮಂಕಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಹೊರಗಡೆ ಕುತ್ಕೊಂಡು ಏನೂ ತಿನ್ನೋಕ್ಕೆ ಬಿಡಲ್ಲ. ಹಾಗಾಗಿ ಒಳಗಡೆ ಬಂದು ಕುತ್ಕೊಂಡು ತಿಂತಾ ಇದ್ದೀವಿ. ಹಾಗೆ ಮಗುಗೆ ಹಾಲು ಕೂಡ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿದ್ರೆ ಹಾಲಿಗೇನು ಇದು ಇರಲ್ಲ, ಆರಾಮಾಗಿ ಹಾಲು ಕೊಡ್ತಾರೆ. ನಾವು ಸಂಜೆ, ಬೆಳಿಗ್ಗೆ, ಹಾಗೆ ರಾತ್ರಿ ಕೂಡ ಒಂದು ಲೋಟ ಹಾಲು ಕೊಟ್ಟಿದ್ರು ಪಾಪುಗೆ ಅಂತ. ಸೊ ಅವನು ಹಾಲು ಕುಡಿತಾನಲ್ಲ, ಹಾಗಾಗಿ ಕಾಫಿ, ಟೀ ಎಲ್ಲ ನಮಗೆ ದೊಡ್ಡವ್ರಿಗಿರುತ್ತೆ, ಮಕ್ಕಳಿಗೆ ಹಾಲು ಕೂಡ ಇರುತ್ತೆ. ಸೊ ಸ್ನ್ಯಾಕ್ಸು ಕೂಡ ಹಾಗೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶ್ಚನ್ಸ್ ಇದ್ದರೆ ಎಲ್ಲನೂ ಕೂಡ 7:30 ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಹಾಗೆ ಸಫಾರಿ 45 ಮಿನಿಟ್ಸ್ ಟು 1 ಅವರ್ ಕೂಡ ಇರುತ್ತೆ. ತುಂಬಾ ಸೆಕೆ ಇರೋದ್ರಿಂದ ಪ್ರಾಣಿಗಳನ್ನ ನೋಡ್ಕೊಂಡು ನಾವು ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಟೀ, ಸೊ ಇನ್ನೊಂದು ಕಪಲ್ ಅವರು ಕೂಡ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ನಮಗೆ ಫೈರ್ ಕ್ಯಾಂಪ್ ಏನು ಬೇಡ, ಮೂವಿ ಅಷ್ಟೇ ನೋಡ್ತೀವಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ರೂಮ್ಗಳಲ್ಲಿ ಮಾತ್ರ ಲೈಟ್ ಇದೆ, ಇಲ್ಲೆಲ್ಲ ಈ ಥರ ಚಿಕ್ಕ ಚಿಕ್ಕ ಲೈಟ್ ಹಾಕಿದ್ದಾರೆ ಅಷ್ಟೇ. ಅವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ಏನು ಮಾಡ್ತೀನಿ? ಸೊ ಮೂವಿ ಅಂತಂದರೆ ಯಾವ ರೀತಿ ಮೂವಿ ಅಂದರೆ ಅನಿಮಲ್ಸು ಹಾಗೆ ಫಾರೆಸ್ಟ್ ರಿಲೇಟೆಡ್ ಮೂವಿನ ನಮಗೆ ತೋರಿಸ್ತಾ ಇರ್ತಾರೆ. ಇದು ಬಂದುಬಿಟ್ಟು 1/2 ಅವರ್ ಟು 45 ಮಿನಿಟ್ಸ್ ಇರುತ್ತೆ. ಸೊ ಇದು ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಈ ಪ್ರಾಣಿ ಪ್ರಿಯರಿಗೆ ಹಾಗೆ ಈ ಫಾರೆಸ್ಟ್ ಬಗ್ಗೆ ತಿಳ್ಕೊಬೇಕು ಅಂತಾರಲ್ಲ, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಮೂವಿ ಎಲ್ಲ. ಹಾಗೆ ಅದ್ರ ಜೊತೆಗೆ ನಮಗೆ ಸ್ನ್ಯಾಕ್ಸ್ ಕೂಡ ಸರ್ವ್ ಮಾಡಿದ್ರು. 7:30ಗೆ ಫ್ರೆಂಚ್ ಫ್ರೈಸ್ ಮತ್ತು ಒಂದು ಸೂಪ್ನ ಸರ್ವ್ ಮಾಡಿರ್ತಾರೆ. ಸೊ ನಾವು ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಈ ಮೂವಿನ ನೋಡ್ಬೋದು. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಇದೇ ಪ್ಲೇಸಲ್ಲೇ ಫೈರ್ ಕ್ಯಾಂಪ್ ಹಾಕೋದು. ಸೊ ಫೈರ್ ಕ್ಯಾಂಪ್ ಇಲ್ಲದಕ್ಕೆ ಸ್ವಲ್ಪ ಕತ್ಲು ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಟಾರ್ಚ್ ಆನ್ ಮಾಡಿದ್ದೆ. ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಬರ್ತಾ ಇರುತ್ತೆ, ಫಾರೆಸ್ಟ್ ಅಲ್ವಾ. ಸೊ ಹಾಗಾಗಿ ನಾವು ಟಾರ್ಚ್ ಆನ್ ಮಾಡಿಕೊಂಡೆ ಸ್ವಲ್ಪ ತಿಂದ್ವಿ. ಅದಾದಮೇಲೆ ರೆಸ್ಟೋರೆಂಟಿಗೆ ಬಂದ್ವಿ. ಊಟ ಎಲ್ಲ ರೆಡಿ ಇತ್ತು. ಮೂವಿ ಮುಗಿಯೋಷ್ಟರಲ್ಲಿ ಒಂದು 9 ಹಂಗೆ ಊಟ ಮಾಡಿಕೊಂಡು ವಾಪಸ್ ಹೋಗೋಣ ಮಲ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತಲ್ವ. ಸೊ ಝೂಗೆಲ್ಲ ಹೋಗಿ ಸಫಾರಿಗೆಲ್ಲ ಹೋಗಿ ಬಂದು ತುಂಬಾ ಟಯರ್ಡ್ ಆಗಿತ್ತು. ಬೆಳಗ್ಗೆಯಿಂದ ಏನೂ ರೆಸ್ಟ್ ಮಾಡಿರಲಿಲ್ಲ. ಸೊ ನಮ್ದು ಇವತ್ತೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಬಿಟ್ವಿ. ನಾಳೆ ಆರಾಮಾಗಿ ಹೋಗ್ಬೋದು ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ಇಲ್ಲಿ ಬೆಂಡೆಕಾಯಿ ಕರಿ ಮಾಡಿದ್ದಾರೆ, ಅದ್ರ ಜೊತೆಗೆ ಮಶ್ರೂಮ್ ಕರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಊಟದ್ದು. ಹಾಗೆ ನನ್ನ ಮಗಳೇ ಊಟ ಬಡಿಸ್ಕೊತಾ ಇದ್ದಾಳೆ. ಅವಳಿಗೆ ಎಷ್ಟು ಬೇಕು ಅಷ್ಟು ಬಡಿಸ್ಕೊತೀನಿ ಅಂತ ಹೇಳಿದ್ಲು. ಸೊ ಎಗ್ ತಿನ್ನೋರಿಗೆ ಎಗ್ ಕೂಡ ಇರುತ್ತೆ. ಸೊ ಸಲಾಡ್ ಇರುತ್ತೆ ಅಷ್ಟೇ. ಹಾಗೆ ಎಲ್ಲ ಥರ ರೈಸ್ ಐಟಮ್ ಎಲ್ಲ ಇರುತ್ತೆ. ಹಾಗೆ ಫ್ರೂಟ್ಸು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಸೊ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಯಾಕೋ ಸರಿಯಾಗಿ ಊಟನೇ ಮಾಡಲಿಲ್ಲ, ಹಾಗಾಗಿ ಅವನಿಗೆ ರೂಮ್ಗೆ ತೊಗೊಂಡೋಗಿ ಮತ್ತೆ ಊಟ ಮಾಡಿಸಿದ್ವಿ. ನೇಚರ್ ವಾಕ್ ಇವತ್ತು ಇರುತ್ತೆ, ತುಂಬ ಸ್ಪೆಷಲ್ ಇದೆ. ಫಸ್ಟ್ ಟೈಮ್ ನಾವು ಹೋಗ್ತಾರೆ ನೇಚರ್ ವಾಕು. ಇವಾಗ 6:45 ಟೀ ಕಾಫಿ ಮಾಡ್ಕೊಂಬಿಟ್ಟು ಓಡೋದು. ಲೆಟ್ ಅಸ್ ಸಿ. ನಮಗೆ ಬೆಳಿಗ್ಗೆ 6:30 ಎದ್ದೇಳೋದು ಕೇಳ್ತಾರೆ. ಒಂದು 7 ಹಂಗೆ ನಮಗೆ ನೇಚರ್ ವಾಕಿಗೆ ಕರ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಒಳಗಡೆ. ಹಾಗಾಗಿ ನಾವು ಟೀ ಕಾಫಿ ಎಲ್ಲ ಕುಡ್ಕೊಂಡು ನೇಚರ್ ವಾಕಿಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಗೈಡ್ ಕೂಡ ಬಂದಿರ್ತಾರೆ. ನೇಚರ್ ವಾಕಿಗೆ ನಮ್ಮ ಫ್ಯಾಮಿಲಿ ಅಷ್ಟೇ ಇತ್ತು. ಸೊ ಇನ್ನೊಂದು ಫ್ಯಾಮಿಲಿ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಎದ್ದು, ಮಕ್ಕಳು ಕೂಡ ಬೇಗ ಎದ್ದಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಗೈಡ್ ಕೂಡ. ನಮಗೆ ಅಲ್ಲಿ ಪ್ರಾಣಿಗಳ ಬಗ್ಗೆ ಆಗಲಿ, ನೇಚರ್ ಬಗ್ಗೆ ಆಗಲಿ, ಗಿಡಗಳ ಬಗ್ಗೆ ಆಗಲಿ, ಪಕ್ಷಿ ಬಗ್ಗೆ ಆಗಲಿ, ನಮ್ಗೆ ಏನೇ ಡೌಟ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇನು ಎಲ್ಲನೂ ಕೂಡ ನಾನು ಪ್ರತಿಯೊಂದು ಕೇಳಿದೆ. ನನ್ನ ಮಗಳು ಕೂಡ ಕೇಳ್ತಾ ಇದ್ಲು, ಅದೇನು, ಇದು ಯಾವ ಹೂವು, ಇದು ಯಾವ ಗಿಡ, ಈ ಥರ ತುಂಬ ಕ್ವಶನ್ಸ್ ಬರುತ್ತೆ. ನೀವು ಮನೇಲಿದ್ದಾಗ ಹೆಂಗೆ ನೀವು ಸುಮ್ಮನೆ ನೋಡೋದು ಬಿಡೋದು ಮಾಡ್ತೀರಾ, ಆ ಥರ ಇರಲ್ಲ. ಅಲ್ಲಿ ಹೋದಾಗ ಏನೋ ಒಂದು ತಿಳ್ಕೊಬೇಕು ಅನ್ನೋದಂತೂ ತುಂಬಾ ಇರುತ್ತೆ ಅಲ್ಲಿ ಹೋದರೆ. ಸೊ ನಾವು ನೇಚರ್ ವಾಕ್ ಎಲ್ಲ ಮುಗಿಸ್ಕೊಂಡು
ಸೊ ರಿಟರ್ನ್ ಬಂದ್ವಿ. ನೇಚರ್ ವಾಕ್ ಬಂದುಬಿಟ್ಟು ಒಂದು 2-3 ಕಿಲೋಮೀಟರ್ ಇರುತ್ತೆ ಹೋಗ್ತಾ ಬರ್ತಾ. ಒಂದು ರೌಂಡ್ ಫುಲ್ ಹಾಕ್ಸ್ಕೊಂಡು ಕರ್ಕೊಂಬರ್ತಾರೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ನಾವು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅಂತ ತೋರಿಸ್ಬಿಡ್ತೀನಿ. ಸೊ ಇದು ಪೂರ್ತಿಯಾಗಿ ರೆಸಾರ್ಟ್ದು ಏನೇನು ಡೀಟೇಲ್ಸ್ ಇದೆ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ನೋಡ್ತಾ ಇರ್ಬೋದು ಬ್ರೇಕ್ಫಾಸ್ಟಲ್ಲಿ ಎಲ್ಲ ವೆರೈಟಿ ಇತ್ತು. ಇಡ್ಲಿ ದೋಸೆ ಎಲ್ಲ ಇರಲಿಲ್ಲ. ಸೊ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ದೋಸೆ ಮಾಡ್ತಾಯಿಲ್ಲ ಮೇಡಮ್ ಅಂತಂದು ಹೇಳಿದ್ರು. ನಾನು ದೋಸೆ ಕೇಳಿದೆ. ಏನು ಎಗ್ಗು ಆಮ್ಲೆಟ್ ತಿನ್ನೋರಿಗೆಲ್ಲ ಸೊ ಅದೆಲ್ಲ ಸಪ್ರೇಟಾಗಿ ಮಾಡಿಕೊಡ್ತಾರೆ. ಸೊ ನಾವಿಷ್ಟು ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀವಿ ಇವಾಗ. ಸೊ ನಮ್ಮದೆಲ್ಲ ಆ್ಯಕ್ಟಿವಿಟೀಸ್ ನೆನ್ನೆನೇ ಮುಗ್ದಿರೋದ್ರಿಂದ ಇವತ್ತು ಓನ್ಲಿ ನೇಚರ್ ವಾಕ್ ಇತ್ತು. ಸೊ ನೇಚರ್ ವಾಕ್ ಮಾಡಿದ್ದಂತೂ ತುಂಬಾ ಖುಷಿ ಆಯಿತು. ಹತ್ತಿರದಿಂದ ಎಲಿಫೆಂಟು, ಜಿಂಕೆಗಂತೂ ಸಾವಿರಾರು ಜಿಂಕೆ ನೋಡಿದ್ವೇನೋ ಅಂತ ಅನಿಸ್ಬಿಡ್ತಾ. ಆಮೇಲೆ ಅಲ್ಲಿ ಕ್ಯಾಬ್ ಫೆಸಿಲಿಟಿ ಇರಲ್ಲ. ಸೊ ಹಾಗಾಗಿ ಅಲ್ಲಿ ಫಾರೆಸ್ಟ್ ಅವರೇ ಇರ್ತಾರಲ್ವ, ಸೊ ಅವರೇ ನಮಗೆ ಜೀಪಲ್ಲಿ ಕ್ಯಾಬ್ ಎಲ್ಲಿ ಸಿಗುತ್ತೆ ಸೊ ಅಲ್ಲಿ ತನಕ ಬಿಡ್ತಾರೆ. ಅಂದರೆ ನಮಗೆ ಝೂ ತನಕ ಬಿಡ್ತಾರೆ. ಝೂಯಿಂದ ನಮಗೆ ಕ್ಯಾಬ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಎಲ್ಲ ತುಂಬ ಇರುತ್ತೆ. ಅಲ್ಲಿ ರೆಸಾರ್ಟ್ ಹತ್ರ ಹೋದರೆ ಅವರು ಪಾಸ್ವರ್ಡ್ ಹೇಳಿರ್ತಾರೆ. ಹಾಗಾಗಿ ನಾವು ಫೋನ್ಗಳನ್ನೆಲ್ಲ ಯೂಸ್ ಮಾಡ್ಬೋದು. ಇಲ್ಲಿ ನೆಟ್ವರ್ಕ್ ಎಲ್ಲ ತುಂಬಾ ಕಡಿಮೆ. ಫಾರೆಸ್ಟಲ್ಲಿ ಯಾವುದೋ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ನೀವು ಅಲ್ಲಿ ಝೂ ಹತ್ರ ಹೋಗ್ಬಿಟ್ಟು ಕ್ಯಾಬ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹೋಗುವಾಗ ಕೂಡ ತುಂಬಾ ಜಿಂಕೆ, ಸಾರಂಗ ಎಲ್ಲನೂ ಕೂಡ ನೋಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮಗಂತೂ ಇದೊಂಥರ ಮೆಮೊರೇಬಲ್ ಟ್ರಿಪ್ ಅಂತಲೇ ಆಗಿತ್ತು. ಯಾಕಂದರೆ ಮಕ್ಕಳನ್ನೆಲ್ಲ ಈ ಥರ ಪ್ಲೇಸಿಗೆ ಕರ್ಕೊಂಬರ್ಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಈಗ ನಾನು ಡೀಟೇಲ್ಸನ್ನು ಹೇಳ್ತೀನಿ, ಯಾವ ರೀತಿ ಬುಕ್ ಮಾಡೋದು ಏನು ಅಂತ. ಸೊ ಇದನ್ನು ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ ಅಂತಂದು ವೆಬ್ಸೈಟ್ ಇರುತ್ತೆ. ಸೊ ಅವ್ರದ್ದೇ ವೆಬ್ಸೈಟಿಗೆ ಹೋಗಿ ನೀವು ಬುಕ್ ಮಾಡಬೇಕು. ಸೊ ನೀವು ಬೇರೆ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡ್ಬೋದು ಬೇಕಾದರೆ. ನಾವಿಲ್ಲಿ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನೀವು ನಮ್ಮದೇ ವೆಬ್ಸೈಟಲ್ಲಿ ಬುಕ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅದೇ ವೆಬ್ಸೈಟಲ್ಲಿ ಬುಕ್ ಮಾಡ್ತೀವಿ. ಅದರಲ್ಲಿ ಪ್ಯಾಕೇಜಸ್ ಅಂತ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಝೂ, ಸಫಾರಿ, ಬಟರ್ಫ್ಲೈ ಪಾರ್ಕು, ಹಾಗೆ ಫುಡ್ಡು ಎಲ್ಲನೂ ಕೂಡ ಇನ್ಕ್ಲೂಡ್ ಇರುತ್ತೆ ಕೆಲವೊಂದು. ಇನ್ನು ಕೆಲವೊಂದು ನಿಮಗೆ ಬಟರ್ಫ್ಲೈ ಪಾರ್ಕ್ ಬೇಡ ಅಥವಾ ಝೂ ಬೇಡ, ಬರೀ ಸಫಾರಿ ಅಷ್ಟೇ ಸಾಕು, ಆ ಥರನೂ ಕೂಡ ನೀವು ಚೂಸ್ ಮಾಡ್ಕೋಬೋದು. ನೋಡಿಬಿಟ್ಟು ನೀವು ಎಷ್ಟು ಜನ ಇದ್ದೀರಾ ಏನು ಅದ್ರ ಮೇಲೆ ನೀವು ಈ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಅದನ್ನು ಬುಕ್ಕಿಂಗ್ ಮಾಡ್ಕೋಬೋದು. ಅದರಲ್ಲೂ ನೀವು 20 ಡೇಸ್ ಮುಂಚೆನೇ ಈ ಪ್ಯಾಕೇಜನ್ನು ಬುಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ವೀಕ್ ಡೇಸಲ್ಲಿ ಹೋದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ವೀಕ್ ಡೇಸಲ್ಲೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಬಟ್ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ನೀವು ನೋಡ್ಕೊಂಬಿಟ್ಟು ನಿಮ್ಗೆ ಯಾವಾಗ ಅವೈಲಬಿಲಿಟಿ ಇದೆ, ಯಾವ ಕಾಟೇಜ್ ಬೇಕು ಅದನ್ನೆಲ್ಲ ನೋಡಿಬಿಟ್ಟು ಈ ವೆಬ್ಸೈಟಲ್ಲಿ ಬುಕ್ ಮಾಡಿ. ಹಾಗೆ ನಿಮಗೆ ಆ ವೆಬ್ಸೈಟಲ್ಲೇ ಕೂಡ ನೀವು ಯಾವುದು ಪ್ಯಾಕೇಜ್ ಸೆಲೆಕ್ಟ್ ಮಾಡ್ತೀರಾ ಅದರಲ್ಲೆಲ್ಲ ಕ್ಲೀನಾಗಿ ಡೀಟೇಲ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೇ 1 ಏನಿದೆ, ಡೇ 2 ಏನಿದೆ ಇದೆಲ್ಲನೂ ಕೂಡ ನಿಮಗೆ ಅದರಲ್ಲೇ ತೋರಿಸ್ಕೊಟ್ಬಿಡ್ತಾರೆ. ಹಾಗೆ ಡೇಟ್ನ ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಡೇಟಲ್ಲಿ ನೀವು ಬುಕ್ ಮಾಡ್ಕೊತಿದ್ದೀರಾ ಸೆಲೆಕ್ಟ್ ಮಾಡಿಬಿಟ್ಟು. ಸೊ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಎಷ್ಟು ಜನ ಹೋಗ್ತೀರಾ, ಅಡಲ್ಟು, ಚಿಲ್ಡ್ರನ್ನು 5 ಇಯರ್ಸ್ ಬಿಲೋ ಆದರೆ ನಿಮಗೆ ಮಗುಗೆ ಫ್ರೀ ಆಗಿರುತ್ತೆ. ಸೊ 5 ಇಯರ್ಸ್ ಬಿಲೋ ಏನು ಕಾಸ್ಟ್ ತೊಗೊಳ್ಳೋದಿಲ್ಲ. ನಿಮ್ಮ ಮಗುಗೆ ಎಲ್ಲ ಆ್ಯಕ್ಟಿವಿಟೀಸು, ಫುಡ್ಡು, ಸ್ಟೇ ಎಲ್ಲನೂ ಕೂಡ ಫ್ರೀ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.